ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಬೆಳಗಾವಿಯಲ್ಲೇ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿ ಮುಖಂಡ ಮುರುಗೇಂದ್ರ ಗೌಡ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಕಾರ್ಯಕರ್ತರು ಖರ್ಗೆ ಅವರ ಹೇಳಿಕೆಯನ್ನ ಖಂಡಿಸಿ ಘೋಷಣೆಗಳನ್ನ ಕೂಗಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಾಯಕರು ಇಂತಹ ಹೇಳಿಕೆಗಳು ರಾಜಕೀಯ ಸಂಸ್ಕೃತಿಗೆ ಧಕ್ಕೆ ತರುತ್ತದೆ ಎಂದು ಆರೋಪಿಸಿದರು. ಇನ್ನು ಖರ್ಗೆ ಅವರು ತಕ್ಷಣ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಬಿಜೆಪಿ ಕಾರ್ಯಕರ್ತರು ಒತ್ತಾಯಿಸಿದರು. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಯುವ ಮೋರ್ಚಾ ಬೆಳಗಾವಿ ಮಹಾನಗರ ಹಾಗೂ ಗ್ರಾಮಾಂತರ ಜಿಲ್ಲೆ ವತಿಯಿಂದ ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನ ಬೆಳಗಾವಿ ನಗರದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕಾರಣ ಏನಂತಂದ್ರೆ, ತಮಿಳುನಾಡಿನ ಚುನಾವಣಾ ಒಂದು ಪ್ರೆಸ್ ಮೀಟ್ ನಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಧಾನಮಂತ್ರಿಗಳು, ವಿಶ್ವವಿಖ್ಯಾತ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರನ್ನ ಅವರು ಒಬ್ಬ ಭಯೋತ್ಪಾದಕ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಅವರ ಗೌರವಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ಅಸ್ಸಾಂನ ಚುನಾವಣಾ ಒಂದು ಪ್ರಚಾರದ ವೇಳೆ ಹಿಂದೂ RSS ಕಾರ್ಯಕರ್ತರಾಗಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ಅವ್ರು ಎಲ್ಲೇ ಕಂಡ್ರು ಅವರನ್ನ ಕೊಂದ್ ಹಾಕ್ರಿ, ಯಾಕಂತಂದ್ರೆ ಅವ್ರು ವಿಷ ಸರ್ಪಕ್ಕೆ ಸಮ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ತಮಿಳುನಾಡಿನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಅವರನ್ನ ಭಯೋತ್ಪಾದಕ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದರ ನಾವು ತಾರತಮ್ಯವನ್ನ ನೋಡೋದಾದ್ರೆ, ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷವನ್ನ ವಿರೋಧ ಮಾಡುವ ಭರದಲ್ಲಿ ನಮ್ಮ ದೇಶದ ಗೌರವಾನ್ವಿತ ಹುದ್ದೆಗೆ ಒಂದು ಅವಮಾನ ಮಾಡ್ತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಗಮನಿಸಿರ್ಬೋದು, ಹಿಂದಿನ ಅನೇಕ ಕೇಸ್ಗಳಲ್ಲಿ ಕಾಂಗ್ರೆಸ್ ಪಕ್ಷ SDPI PFI ಅಂತಕ್ಕಂಥ ಭಯೋತ್ಪಾದಕ ಸಂಘಟನೆಗಳಿಗೆ ಬೆಂಬಲ ಕೊಟ್ಟಿರೋ ಕಾರಣದಿಂದ ಕರ್ನಾಟಕದ ಕರಾವಳಿ ಪ್ರದೇಶ ಆಗಿರ್ಬೋದು, ರಾಜ್ಯದ ಅನೇಕ ಮೂಲೆಗಳಲ್ಲಿ ಬಾಂಬ್ ಬ್ಲಾಸ್ಟ್ಗಳಾಗಿದ್ವು, ಭಯೋತ್ಪಾದಕ ಕೃತ್ಯಗಳು ನಡೆದಿದ್ವು. ಅಂಡ್ ಇವತ್ತಿಗೂ ಕೂಡ ಭಯೋತ್ಪಾದಕ ಕೃತ್ಯಗಳು SDPI PFI ಅಂತ ಸಂಘಟನೆಗಳು ಆಂತರಿಕವಾಗಿ ಮಾಡ್ತಾ ಇದ್ದಾವೆ. ಅಂತಹ ಸಂಘಟನೆಗಳಿಗೆ ಕುಮ್ಮಕ್ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ಭಯೋತ್ಪಾದಕ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಿರ್ತಕ್ಕಂಥದ್ದು, ಹೋಲಿಕೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು. ತದನಂತರ ವಿರೋಧ ಮಾಡ್ತಕ್ಕಂಥ ಅಂಶಗಳನ್ನ ಇಟ್ಕೊಂಡು ಮಾತಾಡ್ಬೇಕು ವಿನಃ ನಾವು ಸೋಲ್ತೀವಿ ಅಂತಕ್ಕಂಥ ಬರದಲ್ಲಿ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ಅವಮಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಸರಿಯಲ್ಲ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಜ್ಯದವರು, ಒಂದು ಗೌರವ ಇತ್ತು, ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ ಅಂತ ಹೇಳಿ. ಆದ್ರೆ ಇವತ್ತು ಅವರ ಗೌರವವನ್ನ ಕಳೆದುಕೊಂಡಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಳಗಾವಿ ಮಹಾನಗರ ಗ್ರಾಮಾಂತರದ ವತಿಯಿಂದ ಆಗ್ರಹ ಮಾಡ್ತೇವೆ. ದೇಶದ ಎಲ್ಲ ಜನತೆ ಕ್ಷಮೆಯನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಬೇಕು. ಇಲ್ಲ ಅಂತಂದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅವರ ನಿವಾಸಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮಾಡತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೇನೆ. ಬೆಳಗಾವಿ ಮಹಾನಗರ ಯುವ ಮೋರ್ಚಾ ಹಾಗೂ ಬೆಳಗಾವಿ ಗ್ರಾಮಾಂತರ ಯುವ ಮೋರ್ಚಾ ವತಿಯಿಂದ ಇಂದು ನಾವು ಮಲ್ಲಿಕಾರ್ಜುನ ಖರ್ಗೆ ಅವರು ಏನೊಂದ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರಿಗೆ ಒಂದು ಅವಹೇಳನಕಾರಿ ಅಂದ್ರ ಭಯೋತ್ಪಾದಕ ಅಂತ ಹೇಳಿ ಅವ್ರು ಏನು ಒಂದು ಶಬ್ದವನ್ನು ಪ್ರಯೋಗ ಮಾಡಿದಾರೋ, ಅವರು ಸಹ ಒಂದು AICC ಪ್ರೆಸಿಡೆಂಟ್, ಅದು ಅಲ್ಲದ ನಮ್ಮ ಕರ್ನಾಟಕದಲ್ಲಿ ಸಂವಿಧಾನ ಹುದ್ದೆಗಳನ್ನು ಸಹ ಅವರು ಅಲಂಕರಿಸಿದ್ದಾರೆ. ಅದು ಅಲ್ಲದ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದಲ್ಲಿ ಅವರು ಸಹ ನಾಯಕರಾಗಿದ್ದಾರೆ. ಅವರು ಸಹ ಒಂದು ಸಂವಿಧಾನ ಹುದ್ದೆಯಲ್ಲಿ ಕುಂತರೂ ಸಹ 140 ಕೋಟಿ ಜನರು 3 ಸಲ ನಮ್ಮ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿಯಾಗಿ ಈಗ ಭಾರತ ದೇಶದ ನೇಮಕ ಮಾಡಿದಾರೋ, ಅದು ಸಹ ಅವ್ರಿಗೆ ಕಲ್ಪನೆ ಇಲ್ಲದ ಯಾವ ಶಬ್ದವನ್ನು ಬಳಸಬೇಕನ್ನುವಂತಹ ಪರಿಜ್ಞಾನ ಇಲ್ಲ ಅಂದ್ರ ನಮಗ ಅವ್ರ ಬಗ್ಗೆ ಅಗದಿ ಖೇದಕರ ನಾವು ಹೇಳಕ್ ಹೆಚ್ಚ ಪಡ್ತೇವೆ. ಅವ್ರು ನೋಡಿರ್ಬೋದು, ತಮ್ಮ ಶಾಸಕರಾದಂತ KJ ಮತ್ತು DJ ಹಳ್ಳಿ ಆದಂತ ಒಂದು ಘಟನೆ ಮರುಕಳಿಸ್ತೈತಿ. ಅಲ್ಲಿ ಮಾಡಿದಂತ MLA ಮಣಿನ ಸುಡ್ತಾರ ಅವ್ರು. ಅಂತವ್ರಿಗೆ ಬಂದು ಅಮಾಯಕರದಾರ ಅಂತೇಳಿ ಅವ್ರ ಇದ್ದಂತ ಕೇಸ್ಗಳನ್ನು ವಾಪಸ್ ತೋರಿದ ನಾವು ನೋಡಿದ್ದೇವೆ. ಆದಲ್ದ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿರ. ಅವ್ರಿಗೂ ಸಹ ಅವರ ಮನಸ್ಥಿತಿ ಯಾವ ರೀತಿ ಅದ ಅಂತೇಳಿ ನೀವು ನೋಡ್ಬೇಕಾಗ್ತದ. ಒಬ್ಬ ಪ್ರಧಾನಮಂತ್ರಿಗೆ
ಮೂರನೇ ಸಲ ನಮ್ಮ ದೇಶದ 140 ಕೋಟಿ ಜನರು ನರೇಂದ್ರ ಮೋದಿ ಅವರನ್ನು ಮೂರನೇ ಸಲ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಿದರು. ಅಂತವ್ರಿಗೆ ಯಾವ ಪದವನ್ನು ಬಳಸಬೇಕು, ಏನು ಬಳಸಬೇಕು, ಪ್ರಜಾಪ್ರಭುತ್ವದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬಹುದಂತ ಎಲ್ಲರಿಗೂ ಅಧಿಕಾರ ಅದ. ಆದ್ರ ವಿರೋಧ ಯಾವ ರೀತಿ ಮಾಡಬೇಕು, ಯಾವ ವ್ಯಕ್ತಿಗೆ ಯಾವ ಶಬ್ದ ಬಳಸ್ಬೇಕನ್ನೋದ ನಮ್ಮ AICC ಮಲ್ಲಿಕಾರ್ಜುನ ಖರ್ಗೆ ಅವರ ಗೊತ್ತಿಲ್ಲ ಅಂದ್ರೆ ನಮಗೂ ಬಹಳ ಖೇದಕರ ಅನಿಸ್ತದೆ. ಇದು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿಯನ್ನು ನೀವು ತಿಳ್ಕೊಬಹುದು. ಯಾವ ರೀತಿ ಅವರು ವಿರೋಧ ವ್ಯಕ್ತವನ್ನು ಪಡಿಸತ್ತಾರು ನಮಗ ಅನಿಸ್ತದೆ. ಬರುವಂತ 5 ಪಂಚ ರಾಜ್ಯಗಳ ಏನ್ ಇಲೆಕ್ಷನ್ ನಡೆದದ ಅವ್ರಿಗೆ ಮುನ್ಸೂಚನೆ ಮೊದ್ಲ ಗೊತ್ತಾಗಿರ್ಬೋದು. ನಾವ್ ಇದರಲ್ಲಿ ಹೀನಾಯ ಸೋಲುತ್ತೇವೆ ಅನ್ನೋದ ಹತಾಶೆಯಾಗಿ ಇಂಥ ಶಬ್ದಗಳನ್ನು ಬಳಸತ್ತಾರು. ಅದಕ್ಕ 140 ಕೋಟಿ ಜನರಿಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕ್ಷಮಾ ಕೇಳ್ಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೋತೇವೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.